ಡಿಜಿಪಿ ರಾಮಚಂದ್ರ ರಾವ್ ಇವರ ಪ್ರಕರಣ ಇವತ್ತು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರೋದು. ಅದು ರಾಸಲೀಲೆ. ಅವರ ಕಚೇರಿಯಲ್ಲಿ ಯೂನಿಫಾರ್ಮ್ನಲ್ಲಿದ್ದಂಥ ಸಂದರ್ಭದಲ್ಲೇ ಮಹಿಳೆಯೊಂದಿಗೆ ಚೆಲ್ಲಾಟವಾಡಿರುವಂತಹ ದೃಶ್ಯಾವಳಿಗಳು. ಸಹಮತಿಯೊಂದಿಗೆ ಮಾಡಿದಾರ ಅಥವಾ ಸಹಮತಿ ಇಲ್ಲದೆ ಮಾಡಿದಾರ, ಅದು ಒಂದು ಕಡೆ. ಯೂನಿಫಾರ್ಮಲ್ಲಿ ಕಚೇರಿಯ ಒಳಗಡೆಗೆ ಈ ರೀತಿಯಾಗಿ ಮಾಡಿರುವಂಥದ್ದು ಹೇಗೆ, ಯಾವ ರೀತಿಯಾಗಿ ಇವರು ಆ ಪೊಸಿಷನ್ನಲ್ಲಿ ಕೂತ್ಕೊಳ್ಳುತ್ತಾರೆ? ಸ್ವಯಂ ನಿವೃತ್ತಿಗೆ ಅವಕಾಶ ಇಲ್ಲ ಅಂತೆ. ರನ್ಯಾ ಕೇಸ್ನಲ್ಲಿ ಇಲಾಖಾ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಡಿಜಿಪಿ. ಈಗಾಗಲೇ ಇಲಾಖಾ ತನಿಖೆಯಲ್ಲಿರುವಂತಹ ಸಂದರ್ಭದಲ್ಲಿ ನೋಟಿಸನ್ನು ನೀಡಲಾಗಿದೆ ಈಗಾಗಲೇ ಅವರಿಗೆ. ಹೀಗಾಗಿ ಸ್ವಯಂ ನಿವೃತ್ತಿಗೆ ರಾಮಚಂದ್ರ ರಾವ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು 4 ತಿಂಗಳು ಇರೋದು. ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದ ರಾಮಚಂದ್ರ ರಾವ್ಗೆ ಈಗ ಬಿಗ್ ಶಾಕ್. ಏನು ಅಂತಂದ್ರೆ ಸ್ವಯಂ ನಿವೃತ್ತಿಗೆ ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ರನ್ಯಾ ರಾವ್ ಪ್ರಕರಣ ಏನಿದೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಇವರದ್ದು ಇದೆ, ಅದರಲ್ಲಿ ಪಾತ್ರ ಅನ್ನುವಂಥದ್ದಿದೆ. ಹಾಗಾಗಿ ಇಲಾಖಾ ತನಿಖೆಯಲ್ಲಿ ಒಳಗೊಂಡಿದ್ದಾರೆ. ಅವರಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ, ವಿಚಾರಣೆಗೆ ಕೂಡ ಹಾಜರಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಳ್ಳೋಕೆ ಬರೋದಿಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿ ಈಗ ಸಿಗ್ತಾ ಇರುವಂತಹ ಮಾಹಿತಿ. ಹಾಗಾಗಿ ಈ ಪ್ರಕರಣದಲ್ಲಿ ಈಗ ಏನಾಗುತ್ತೆ ನೋ ಐಡಿಯಾ. ಸದ್ಯಕ್ಕೆ ಸರ್ಕಾರ ಮಾತ್ರ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿದೆ. ಮಗದೊಂದು ಕಡೆಗೆ 10 ದಿನ ರಜೆಗೆ ಹೋಗಿದ್ದಾರೆ ಇವರು. ಇಲಾಖೆ ತನಿಖೆ ಕೂಡ ನಡೀತಾ ಇದೆ.